ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಎಲ್ಲರಿಗೂ ಕೂಡ ಸಂವಿಧಾನ ದಿನಾಚರಣೆಯ ಶುಭಾಶಯಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಶುಭಾಶಯಗಳು ಹೇಳ್ತಾ ನಾನು 2 ಮಾತು ಪ್ರಾರಂಭ ಮಾಡ್ತೀನಿ. ಇವತ್ತು ಏನು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚನೆ ಮಾಡಿಕೊಟ್ಟಿದ್ದಾರೆ, ಅದು ನಮಗೆಲ್ಲರೂ ಕೂಡ ಹೆಮ್ಮೆ. ಇವತ್ತು ನಮ್ಮ ಅಂಬೇಡ್ಕರ್ ಸಾಹೇಬರು ನಮಗೇನ ಸಂವಿಧಾನ ರಚನೆ ಮಾಡಿಕೊಡದಿದ್ರೆ ಇವತ್ತು ಆದಿ ಬೀದಿಗಳಲ್ಲಿ ಜನ ತಲೆ ಓಡಾಡ್ಕೊಂಡು ಸಾಯ್ತಾ ಇತ್ತು. ಆ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲರೂ ಕೂಡ ಕೆಲಸ ಮಾಡ್ತಿದ್ದೀವಿ. ಯಾವುದೇ ಜಾತಿ ಧರ್ಮಗಳಿಲ್ಲದೆ, ಯಾವುದೇ ಜಾತಿ ತಾರತಮ್ಯ ಇಲ್ಲದೆ ಮತ್ತು ಸಮಾಜದ ಕಡೆ ಹೆಚ್ಚಿಗೆ ಒಲವು ಕೊಟ್ಟಂಥವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಕೆಲವರು ಹೇಳ್ತಾರೆ ಸಂವಿಧಾನ ನಾವು ಹಿಂದೆ ಬ್ರಿಟಿಷರ್ ಕಾಲದಲ್ಲಿ ಸಂವಿಧಾನ ಇರಲಿಲ್ಲ, ಸ್ವತಂತ್ರ ಬಂದ ನಂತರ ಸಂವಿಧಾನ ರಚನೆ ಮಾಡಿದ್ರು. ಆ ರಚನೆ ಮಾಡಬೇಕಾದ್ರೆ ಹೊರದೇಶದಿಂದ ಕರೆಸಿ ಕೆಲವ್ರನ್ನ ನಾವು ಸಂವಿಧಾನ ಬರೆಸ್ಬೇಕು ಅಂತ ತೀರ್ಮಾನ ಮಾಡ್ತಾರೆ. ಆಗ ಗಾಂಧೀಜಿಯವರು ಅದನ್ನು ಒಪ್ಪಲ್ಲ. ಗಾಂಧೀಜಿಯವರು ಬಂದು ಜವಾಹರಲಾಲ್ ನೆಹರು ಹತ್ರ ಮಾತಾಡ್ತಾರೆ. ಏನಂತ, ಈಗ ನಾವು ಇಲ್ಲಿ ನೆಲ ಜಲದ ಬಗ್ಗೆ, ನಾಡು ನುಡಿ ಬಗ್ಗೆ ನಾವು ಸಂವಿಧಾನ ಬರೆಸ್ಬೇಕು, ಹೊರದೇಶದಾದರೆ ನಮಗೆ ಗೊತ್ತಾಗಲ್ಲ, ಅಲ್ಲಿನ ಆಗೋಗಳು ನಮಗೆ ಗೊತ್ತಿರಲ್ಲ ಅಂತ ಹೇಳಿದಾಗ ಆವಾಗ ನಾವು ಇಲ್ಲೇ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಂದಲೇ ನಾವು ಕಾನೂನು ಸಚಿವರಾದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಂದಲೇ ನಾವು ಸಂವಿಧಾನ ರಚನೆ ಮಾಡ್ಸೋಣ ಅಂತ ಹೇಳಿ ಒಂದು ಕಮಿಟಿ ಮಾಡ್ತಾರೆ. ಆ ಕಮಿಟಿನಲ್ಲಿ ಇದ್ದಂಥವ್ರು ಕೆಲವರೆಲ್ಲ ಬಿಟ್ಟು ಹೋಗ್ತಾರೆ. ಆಗ ಲಾಸ್ಟ್ಗೆ ಉಳಿದಿರೋರು ಅಂಬೇಡ್ಕರ್ ಸಾಹೇಬ್ ಒಬ್ಬರೇನೆ. ಆಗ ಅವರು ಹಗಲು ರಾತ್ರಿ ಏನದೆ ಕೂತ್ಕೊಂಡು ಸಂವಿಧಾನ ರಚನೆ ಮಾಡಿ ಈ ದಿನ ಸಮರ್ಪಣೆ ಮಾಡಿರ್ತಾರೆ. ಹಾಗಾಗಿ ಇದು ಜಾರಿಗೆ ಬಂದಿದ್ದು ಜನವರಿ 26 ಅಂದ್ರೆ ಇವತ್ತು ಸಂವಿಧಾನ ಪ್ರತಿಯನ್ನ ಕೊಟ್ಟಂಥ ದಿನ. ಹಾಗಾಗಿ ಈ ದಿನವನ್ನು ತುಂಬ ವಿಶೇಷವಾಗಿ ಆಚರಿಸಬೇಕು. ಹಾಗೆ ಈ ಸಂವಿಧಾನನ ನಾವೆಲ್ಲರೂ ಕೂಡ ತಿಳ್ಕೋಬೇಕು. ಜೊತೆಗೆ ಸಂವಿಧಾನದಡಿ ನಾವು ಜೀವನ ಮಾಡಬೇಕು ಅಂತ ಹೇಳ್ತಾ ನಾನು 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಭೀಮ್.